ಹಾಯ್ ಹಲೋ ನಮಸ್ತೆ ಎಲ್ಲ ರಾಜ್ ಮ್ಯೂಸಿಕ್ ವೀಕ್ಷಕರಿಗೂ ನಿಮ್ಮ ಕಿಶನ್ ಮಾಡುವ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ ಆಲ್ಬಮ್ನಲ್ಲಿ ನಾನು ನಿಮ್ಮ ಜೊತೆ ನನ್ನ ಸವಿ ನೆನಪುಗಳನ್ನ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ಆಲ್ಬಮ್ ಅಂದಿದ ತಕ್ಷಣ ನೆನಪಾಗೋದೆ ಒಂದು ಬಂಡಲ್ ಆಫ್ ಮೆಮೊರೀಸ್, ಅಂದರೆ ನೆನಪುಗಳ ಒಂದು ಸಾಗರ ಅಂತಾನೆ ಹೇಳ್ಬೋದು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ನನ್ನ ನೆನಪುಗಳ ಸಾಗರದಲ್ಲಿ ನನ್ನ ಜೀವನದ ಆಲ್ಬಮ್ನ ಮೊದಲನೇ ಪುಟ ಅಂತ ಹೇಳಿದ್ರೆ ನಾನು ಹುಟ್ಟಿದ್ದು. ಯಾಕೆಂದ್ರೆ ನಾನು ಹುಟ್ಟಿರಲಿಲ್ಲ ಅಂದರೆ ಇವತ್ತು ನಿಮ್ಮ ಮುಂದೆ ಇರ್ತಾನೆ ಇರಲಿಲ್ಲ. 1996 1996 ಜಾನ್ವರಿ 6 ನನ್ನ ಸೈನ್ ಬಂದು ಸ್ಟಾರ್ ಸೈನ್ ಬಂದು ಕೇಪ್ರಿಕಾನ್. ಸೊ ಅವತ್ತು ನಾನು ಹುಟ್ಟಿದ್ದು ಸುಮಾರು 7:25. ನೀವು ಈಗಾಗಲೇ ನೋಡ್ತಾ ಇದ್ದೀರಾ ಈ ಫೋಟೋಸ್. ನಾನು ಹುಟ್ಟಿ ಸ್ವಲ್ಪ ದಿನಗಳ ಸಮಯದಲ್ಲಿ ತೆಗೆದಂಥ ಫೋಟೋಸ್. ಇನ್ನೊಂದು ವಿಶೇಷ ಏನಂದರೆ, ನಾನು ಹುಟ್ಟಕ್ಕಿಂತ ಮುಂಚೆಯಿಂದ ಒಂದು ಇಂಟ್ರೆಸ್ಟಿಂಗ್ ಘಟನೆ ಅಂತಲೇ ಹೇಳ್ಬೋದು. ಸನ್ನಿ ಒಂದು ಗಂಡು ಮಗು ಹುಟ್ಟತ್ತೆ ಅಂತ ಗೊತ್ತಾಯಿತು. ಹೇಗೆ ಅಂದರೆ, ಒಂದು ECG ಅಥವಾ ಅಲ್ಟ್ರಾಸೌಂಡ್ ಮಾಡಬೇಕಾದ್ರೆ ಡಾಕ್ಟರ್ ಹೇಳ್ತಾರಂತೆ, ನಾನು ನೋಡಿ ಇಲ್ಲೊಂದು ಹೀಗೊಂದು ಸ್ಟ್ರೀಕ್ ಹೋಗ್ತಾ ಇದೆ ನೋಡಿ ಅಂತ. ಏನು ಅಂತ ಅಂದರೆ, ಹುಚ್ಚ ಹೋಯ್ತಾ ಇದೆ ಮಗು ಅಂತ. ಸೊ ನೀಟಾಗಿ ಕಾಣಿಸ್ತಂತೆ ಹುಡುಗ ಇದು ಅಂತ. ಸೊ ಅಲ್ಲಿಗೆ ನಮ್ಮ ಡ್ಯಾಡಿಗೆ ತುಂಬಾ ಖುಷಿ, ನಮ್ಮ ತಾತಂಗೆ ತುಂಬಾ ಖುಷಿ. ಇವಾಗ ನೀವು ನೋಡ್ತಿರೋ ಫೋಟೋಸ್ ಅಂದರೆ ಅದೇ ನನ್ನ ಒಂದು 0 ಮಂತ್ಸಿಂದ ಒಂದು ವರ್ಷದೊಳಗಡೆ ಇದ್ದ ಒಂದು ಫೋಟೋಸ್ ಅಂತ ಹೇಳ್ಬೋದು. ನಾನೊಂದು ಮನೆಯಲ್ಲಿ ನಮ್ಮ ತಾತ HAL ಕೆಲಸ ಮಾಡ್ತಾಯಿದ್ರು. ಅದರಿಂದ ಅವರ ಒಂದು ಕ್ವಾರ್ಟರ್ಸಲ್ಲಿ ಮನೆ ಕೊಟ್ಟಿದ್ರು. ನನಗೆ 1 ವರ್ಷದ ಟೈಮ್ನಲ್ಲಿ ಎದುರುಗಡೆ ಮನೆಯಲ್ಲಿ ಇನ್ನೊಂದು 2 ವರ್ಷದ ಪಾಪು ಇತ್ತು. ಸೊ ಆ ಪಾಪು ಜೊತೆ ಆಟ ಆಡೋ ಒಂದು ಸ್ಲೈಟ್ ಹೇಳಿರೋದ್ರಿಂದ ಒಂದು ಮೆಮೊರೀಸ್ ಇರ್ಬೋದು. ಅದ್ರ ಜೊತೆಗೆ ತುಂಬ ಒಂದು ಇನ್ನೋಸೆಂಟ್ ಅಥವಾ ಏನೂ ತೀಟೆ ಮಾಡ್ತಿರ್ಲಿಲ್ಲ ಜಾಸ್ತಿ. ಆ ವಯಸ್ಸಿನಲ್ಲಿ ತುಂಬ ಅಳೋದು ಅಥವಾ ಅಟೆನ್ಷನ್ ಸೀಕ್ ಮಾಡೋದು. ಈ ಕೆಲವ್ರು ಇರ್ತಾರೆ ಅಂದರೆ, ಇನ್ನೊಬ್ಬರು ಅಮ್ಮನ ಬಿಟ್ಟು ಇನ್ನೊಬ್ರು ಯಾರೋ ಎತ್ಕೊಳ್ಳೋಕೆ ಬಂದರೆ ಎತ್ಕೊಳ್ಳೋಕೆ ಕೈ ಹಾಕಿದ್ರೇ ಅಳೋಕ್ಕೆ ಶುರು ಮಾಡ್ತಾರೆ. ಬಟ್ ನನಗೇನು ಹೇಳ್ತಾಯಿದ್ರು ಅಂದರೆ, ಎಲ್ಲರ ಹತ್ರನೂ ಹೋಗಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದ. ಆ್ಯಂಡ್ ಮನೆಯಲ್ಲಿ ತಾತಂಗೆ ಬೇರೆ ಹೆಸರಿಡಬೇಕು ಅಂತಿತ್ತು, ಡ್ಯಾಡಿ ಮಮ್ಮಿಗೆ ಬೇರೆ ಹೆಸರಿಡಬೇಕು ಅಂತಿತ್ತು. ಬಟ್ ಕಡೆಗೆ ಕಿಶನ್ ಅಂತ ಹೆಸರಿಟ್ರು. ಏನು ನಾಮಕರಣ ಏನು ಮಾಡಲಿಲ್ಲ, ಜೋರಾಗೆ. ಬಟ್ ಇವತ್ತಿಗೂ ನನ್ನ ತಂದೆ ತಾಯಿ ಮತ್ತು ನನ್ನ ಅಂಕಲು ಆಂಟಿ ಅತ್ತೆ ಎಲ್ಲರೂ ಸನ್ನಿ ಅಂತಲೇ ಕರೀತಾರೆ. ಸೊ ನನ್ನ ಪೆಟ್ ನೇಮ್ ಆವಾಗಲಿಂದ ಇಲ್ಲಿವರೆಗೂ ನನ್ನ ಸನ್ನಿ ಅಂತ ಕರೀತಾರೆ. ನನ್ನ ಆಟ ಸಾಮಾನುಗಳನ್ನೆಲ್ಲ ಮೊದಲಿಂದ ಏನೇನು ಕೊಡಿಸ್ತಾ ಇದ್ರೋ ತುಂಬಾ ಪ್ರಿಸರ್ವ್ ಮಾಡ್ತಿದ್ದೆ, ಅಂದರೆ ಕೆಡಿಸ್ಕೊತಿರ್ಲಿಲ್ಲ. ನಾನು ಸುಮಾರು 2 ವರ್ಷ 10 ತಿಂಗಳಿದ್ದಾಗ ನನ್ನ ತಂಗಿ ಹುಟ್ಟಿದ್ಲು. ನನ್ನ ತಂಗಿ ಕಿರಣ್ ಅಂತ. ಸೊ ಕಿರಣ್ ತಂಗಿ ಹುಟ್ಟಿದಾಗ ಅವಳು ನನ್ನ ಆಟ ಸಾಮಾನೆಲ್ಲ ಕೆಡಿಸ್ಬಿಡೋಳು. ನನಗಂತೂ ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪ, ತುಂಬಾ ಸಿಟ್ಟು. ಯಾಕೆ ನಂದೆಲ್ಲ ಹಾಳು ಮಾಡ್ತಾಳೆ ಇವಳು, ನೋಡಿ ಅಮ್ಮ ಅಂತೆಲ್ಲ ದೂರ ಹೇಳ್ತಾ ಇದ್ದೆ. ನನಗೆ ಸಣ್ಣ ವಯಸ್ಸಿನಿಂದನೂ ಹಾಡೋದು ಅಂದರೆ ತುಂಬಾ ಇಷ್ಟ. ಅಂದರೆ ಸರಿಯಾಗಿ ಹಾಡ್ತಾಯಿದ್ನೋ ಚೆನ್ನಾಗಿ ಹಾಡ್ತಾಯಿದ್ನೋ ಅದು ಆಮೇಲೆ ಗೊತ್ತಾಗ್ತಾ ಬಂತು. ಆದರೆ ಏನೋ ಒಂದು ಮೈಕ್ ಕೊಟ್ಟು ಡ್ಯಾಡಿಗೆ ಸಿಂಗಿಂಗ್ ಅಂದರೆ ಅವ್ರಿಗೊಂದು ಪ್ಯಾಷನ್ನು, ಅವರೊಂದು ಹಾಬಿ ಆಗ್ತಿತ್ತು. ಅವರ ಒಂದು 20s ಆಲ್ ಇಂಡಿಯಾ ರೇಡಿಯೋಗೆ ಹೋಗಿ ಹಾಡೋರು. ಸೊ ಆ ಒಂದು ಎಲ್ಲೋ ಅವರಲ್ಲಿ ಇದ್ದಿದ್ದ ಒಂದು ಹಾಡು ಒಂದು ಪ್ರತಿಭೆ ನನ್ನಲ್ಲೂ ಬಂದಿದೆ ಅನ್ನೋದನ್ನು ಅವರು ಕಾಣೋದಕ್ಕೆ ತುಂಬಾ ಖುಷಿಪಟ್ಟರು. ಆ್ಯಂಡ್ ಮನೆಯಲ್ಲಿ ಒಂದು ಮೈಕ್ ಹಿಡ್ಕೊಂಡು ಹೆಡ್ಫೋನ್ಸ್ ಹಾಕ್ಕೊಂಡು ಕ್ಯಾರೋಕೆ ಮ್ಯೂಸಿಕ್ ಹಾಕಿದ್ರೆ ಅದಕ್ಕೆ ಹಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾನು ಹುಟ್ಟಿದ ಮೇಲೆ ಹಲವಾರು 100 ಸೆಂಚುರಿಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಬಂದರು. ಹುಟ್ಟಿದ ಮೇಲೆ 100 hours ಅಂತ ಒಂದು ಕೇಕ್ ತಂದು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಅದಾದಮೇಲೆ ಹುಟ್ಟಿ 100 days ಆದಮೇಲೆ 100 days ಅಂತ ಹಿಂದೆಗಡೆ ಎಲ್ಲ ಪೇಪರ್ ಹಾಕಿ 100 days ಕಂಪ್ಲೀಟೆಡ್ ಅಂತ ಸೆಲೆಬ್ರೇಟ್ ಮಾಡಿದ್ರು. ಅದಾದಮೇಲೆ 100 weeks ಆಯಿತು, 100 weeks ಅಂತ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ದೆನ್ 100 months ಕೂಡ ಆಯಿತು, 100 monthsನ್ನು ಸೆಲೆಬ್ರೇಟ್ ಮಾಡಿದ್ರು ಜೋರಾಗೆ.
ಆ್ಯಂಡ್ ಮನೆ ಟೆರೆಸ್ನಲ್ಲಿ ನಮ್ಮ ತಾತನ ಒಂದು ದೊಡ್ಡ ಗಾರ್ಡನ್ ಇತ್ತು. ಅವ್ರಿಗಂತೂ ಗಾರ್ಡನಿಂಗು ಫ್ಲವರ್ಸು ಅಂದರೆ ತುಂಬಾ ಇಷ್ಟ. ಸೊ ಅಲ್ಲಿದ್ದು ಒಂದು ಫೋಟೋ ಸೆಷನ್ ಕೂಡ ಮಾಡಿದರು. ಆ ವಯಸ್ಸಿನಲ್ಲೇ ಯಾರೋ ಫೋಟೋಗ್ರಾಫರ್ನ ಕರೆದು ಮಾಡಿಸೋದಂತೂ ಎಲ್ಲರ ಮನೆಯಲ್ಲೂ ಸಹಜ. ಸೊ ನಮ್ಮ ಮನೆಯಲ್ಲೂ ಒಂದು ಕೂಲಿಂಗ್ ಗ್ಲಾಸ್ ಸ್ಪೆಕ್ಸ್ ಹಾಕಿ ಒಂದು ಸೂಟ್ ಹೊಲಿಸಿ ಒಂದು ನಮಸ್ತೆ ಮಾಡೋದಿರ್ಬೋದು ಅಥವಾ ಹಾಗೆ ಎಕ್ಸ್ಪ್ರೆಷನ್ ಕೊಡೋದು ಹೀಗೆ. ಸೊ ಕಾದು ತೆಗೆಸಿದಂಥ ಫೋಟೋಸ್ ಇದೆ. ನಾನು ಸಣ್ಣ ವಯಸ್ಸಿನಿಂದಲೂ ನಮ್ಮ ತಂದೆಗೆ ತುಂಬಾ ಹೆದರ್ತೀನಿ. ಸೋನಾ ಅಂದರೆ ಕಣ್ಣಲ್ಲಿ ನೀರು ಗೊಳೋ ಅಂತ ಬಂದ್ಬಿಡೋದು. ಆ್ಯಂಡ್ ಒಂದಿನ ಏನಾಗಿತ್ತಂದರೆ ತುಂಬ ಕೆಮ್ತಿದ್ದಂತೆ. ಮನೆಯಲ್ಲಿ ಯಾವುದೋ ಬ್ರ್ಯಾಂಡ್ ಒಂದು ತಟ್ಟಿ ಕುಡಿಸ್ಬಿಟ್ಟಿದ್ದಾರೆ. ಫುಲ್ ಟೈ ಆಗಿಬಿಟ್ಟು ಅದಂತೂ ನನಗೆ ಹೇಳಿರೋದು ಮರ್ಯಾದಕ್ಕೆ ಆಗಲ್ಲ. ಎಲ್ಲರಿಗೂ ಇಲ್ಲೊಂದು ಫೋಟೋನಲ್ಲಿ ಆಶೀರ್ವಾದ ಮಾಡ್ತಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಹಾರ ಹೂನಾರೆಲ್ಲ ಹಾಕಿದ್ದಾರೆ. ಆ್ಯಂಡ್ ಎಲ್ಲರ ಮನೆಯಲ್ಲೂ ಇದೊಂದು ವಿಷಯ ಸಹಜ. ಅಂದರೆ ಒಂದು ಹುಡುಗಿ ಥರ ಡ್ರೆಸ್ಅಪ್ ಮಾಡೋದು ಒಂದು ಹುಡುಗನ್ನ. ಬಟ್ ನನ್ನನ್ನು ಎಕ್ಸಾಕ್ಟ್ಲಿ ಒಂದು ಹುಡುಗಿ ಥರ ಡ್ರೆಸ್ಅಪ್ ಮಾಡೋದು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಒಂಥರ ಒಂದು ಜಾಕೆಟ್ ಹಾಕಿ ಲೈಟಾಗಿ, ನನ್ನ ತುಟಿನೇ ತುಂಬ ಕೆಂಪಗಿತ್ತಂತೆ, ನಿಮ್ಮ ಫೋಟೋಸ್ನಲ್ಲೇ ನೋಡ್ತಿರ್ತೀರ. ಸೊ ಲಿಪ್ಸ್ಟಿಕ್ ಏನು ಹಾಕಲಿಲ್ಲ, ಸ್ಪೆಕ್ಸ್ ಹಾಕಿ ಜಡೆ ಹಾಕಿ ಎಲ್ಲ ಫೋಟೋ ತೆಗೆದಿತ್ತು ಒಂದು ಮೆಮೊರೀಸ್ ಇದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದ ಒಂದು ಮೆಮೊರೀಸ್ ಅಂತ ಹೇಳ್ಬೋದು. ನನ್ನ ತಂಗಿ ಆಗಲೇ ಹುಟ್ಟಿದ್ಲು. ನನ್ನ ತಂಗಿಗೆ ನನ್ನ ಕಂಡ್ರೆ ಅಥವಾ ನನಗೆ ನನ್ನ ತಂಗಿ ಕಂಡ್ರೆ ತುಂಬಾ ಇಷ್ಟ. ನಾವಿಬ್ಬರು ಒಂದು ಚಾಕ್ಲೇಟ್ ತಿನ್ಕೊಂಡು ಒಂದು ಆಟ ಆಡ್ತಾ ಇರೋ ಒಂದು ಮೆಮೊರೀಸ್ ಇರ್ಬೋದು ಅಥವಾ ವೀಡಿಯೋಸ್ ಇರ್ಬೋದು. ಆಗಷ್ಟೇ ಒಂದು ಹೈಟ್ ಅಂತ ಒಂದು ವಿಡಿಯೋ ಕ್ಯಾಮ್ರಾ ಕೂಡ ಬರೋದು. ಅದನ್ನು ನಮ್ಮ ತಂದೆಗೆ ಒಳ್ಳೆ ಫೋಟೋಗ್ರಫಿ ಮತ್ತು ವಿಡಿಯೋ ತೆಗೆಯೋ ಒಂದು ಒಳ್ಳೆ ಪ್ಯಾಷನ್ ಇತ್ತು. ಸೊ ಹಲವಾರು ಫೋಟೋಗ್ರಾಫ್ಸ್ನ ತೆಗೆದಿದ್ದಾರೆ, ವೀಡಿಯೋಸ್ನ ತೆಗೆದಿದ್ದಾರೆ. ನನ್ನ 4ನೇ ವರ್ಷದ ಮುಂಚೆ 3 ಇಯರ್ಸ್ವರೆಗೂ ಗೋಲ್ಡನ್ ಏಜ್ ಅಥವಾ ಏನಂತ ಹೇಳಬೇಕು ಅಂತ ಡಿಸ್ಕ್ರೈಬ್ ಹೇಗೆ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದಾದಮೇಲೆ ನನ್ನ ಜೀವನದಲ್ಲಿ ಆಗಿದ್ದು ಅಂತ ಹೇಳಿದ್ರೆ, ಒಂದು ಇಂಪಾರ್ಟೆಂಟ್ ಟೈಮ್ನಲ್ಲಿ ಎಲ್ಲೋ ಒಂದು ಸ್ಯಾಂಕಿ ಟ್ಯಾಂಕು ಅಥವಾ ಎಲ್ಲೋ ಒಂದು ಬನ್ನೇರುಘಟ್ಟ ಕೆರೆ ಹತ್ರ ಕರ್ಕೊಂಡು ಹೋಗಿದ್ರು ಸುಮ್ಮನೆ ಆಟ ಆಡೋದಕ್ಕೆ, ಎಲ್ಲ ನೋಡೋದಕ್ಕೆ, ಬೋಟಿಂಗ್ ಎಲ್ಲ ನೋಡೋದಕ್ಕೆ. ಆ ಟೈಮ್ನಲ್ಲಿ ಯಾರೋ ಫೋಟೋಗ್ರಾಫರ್ ಬಂದು ಹೀಗೆ ಒಂದು ಫೋಟೋ ಸೆಷನ್ ಮಾಡಬೇಕು, ಒಂದು ಮಾಡೆಲ್ನ ಹುಡುಕ್ತಾ ಇದ್ದೀವಿ, ಸುಮ್ಮನೆ ಫೋಟೋ ತೆಗಿಬೋದಾ ಅಂತ ತೆಗೆಸಿದ್ರು. ಆಮೇಲೆ ಫೋಟೋ ತೆಗೆದ್ರು. ಆ್ಯಂಡ್ ದೆನ್ ಸುಮಾರು ದಿನ ಆದಮೇಲೆ ನಮ್ಮ ಡ್ಯಾಡಿಗೆ ಗೊತ್ತಾಯಿತು ಯಾವುದೋ ಒಂದು ಚೈಲ್ಡ್ ಬ್ರ್ಯಾಂಡ್ ಸ್ಟೋರ್ನಲ್ಲಿ ನನ್ನ ಫೋಟೋಸ್ ಇತ್ತು ಅಂತ. ಅದಾದ ನಂತರ ಹೀಗೆ ನಿಧಾನಕ್ಕೆ ಮತ್ತೆ ಆ ಫೋಟೋಗ್ರಾಫರ್ ಬಂದು ಒಂದು ಸ್ಟುಡಿಯೋನಲ್ಲಿ ಫೋಟೋ ಸೆಷನ್ ಮಾಡಿಸಿದ್ರು. ಆ ಫೋಟೋ ಸೆಷನ್ ಮಾಡಿಸಿದ ನಂತರ ಕಬ್ಬನ್ ಪಾರ್ಕ್ನಲ್ಲಿ ಮತ್ತು ಇತರೆ ಕಡೆ ನಮ್ಮ ಡ್ಯಾಡಿಯ ಫ್ರೆಂಡ್ ಮಗಳನ್ನ ಎಲ್ಲನೂ ಒಂದು ಫ್ರೆಂಡ್ಸ್ ಜೊತೆ ಒಂದು ಫೋಟೋ ಸೆಷನ್ನು. ಸೊ ಒಂದು ಪ್ರೊಫೆಷ್ನಲ್ ಫೋಟೋ ಸೆಷನ್ ಮಾಡಿಸಿದ್ರು. ಅದಾದ ನಂತರ ಹೇಳಬೇಕು ಅಂದರೆ ನಮ್ಮ ತಂದೆಗೆ ಒಂದು ತುಂಬಾ ಇವತ್ತಿಗೂ ನಮ್ಮ ಫ್ಯಾಮಿಲಿಗೆ ತುಂಬ ಒಳ್ಳೆ ಫ್ರೆಂಡ್ ಅಂದರೆ ವಿ ಮನೋಹರ್ ಅಂಕಲ್ ಅವರು ಮನೆಗೆ ಬರ್ತಾಯಿದ್ರು ಅವಾಗವಾಗ. ಆ್ಯಂಡ್ ನನ್ನನ್ನು ನೋಡ್ಬಿಟ್ಟು ತುಂಬ ಚೂಟಿಯಾಗಿದ್ದಾನೆ, ಯಾಕೆ ಫಿಲ್ಮಲ್ಲಿ ಹಾಕ್ಬಾರ್ದು ಅಂತಂದ್ರು. ಫಿಲ್ಮಲ್ಲಿ ಹೇಗೆ ಹಾಕೋದು ಏನು ಅಂತ. ಸೊ ಅವಾಗ ಸಾಯಿ ಪ್ರಕಾಶ್ ಸರ್ ಅವರು ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾಯಿದ್ರು. ಆಗ ಸಾಯಿ ಕುಮಾರ್ ಮತ್ತು ಪ್ರೇಮ ಅವರು ಆ ಚಿತ್ರದ ಹೀರೋ ಮತ್ತು ಹೀರೋಯಿನ್. ಸೊ ಅವ್ರು ಹೇಳಿದ್ರಂತೆ, ದೊಡ್ಡ ಹುಡುಗನ ಕೊಟ್ಟರೆ ಪ್ರೇಮ ಅವರು ಒಪ್ಕೊಳ್ಳಲ್ಲ, ನಾನು ಯಾಕೆ ದೊಡ್ಡ ಹುಡುಗನ ತಾಯಿ ಥರ ಮಾಡಲಿ ಅಂತ. ಸಣ್ಣ ಹುಡುಗ ಆದರೆ ಚೂಟಿಯಾಗಿರಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತ ಹುಡುಕ್ತಿದ್ರು. ಸೊ ಕಳ್ಸಿ ನೋಡಿ ಒಂದು ಆಡಿಷನ್ಗೆ ನೋಡ್ಕೊಂಬಲ್ಲಿ, ಸಿನಿಮಾ ಸೆಟ್ಟು ಏನು ಮಾಡ್ತಾರ, ಭಯ ಇದೆಯಾ ಏನು. ಅದಾದ ನಂತರ ಈ ಫ್ಯಾಷನ್ ಶೋ, ಮಾಡಲಿಂಗು ಇದೂ ಸರಿ ಸಮಾನವಾಗಿ ಜೊತೆಗೆ ಹೋಗ್ತಾ ಬಂತು. 2000 ವರ್ಷದ ಮಿಲೇನಿಯಂ ಕಿಡ್ ಅನ್ನೋ ಅವಾರ್ಡು ಆ್ಯಂಡ್ ಬೆಸ್ಟ್ ಕಿಡ್ ಅಂತ ಹಲವಾರು ಅವಾರ್ಡ್ಗಳನ್ನ ಪಡೆದಿದ್ದೆ. ಕ್ಯಾಪಿಟಲ್ ಹೋಟೆಲ್ನಲ್ಲಿ, ರಹೇಜಾ ಟವರ್ಸ್ನಲ್ಲಿ ಹಲವಾರು ಫ್ಯಾಷನ್ ಶೋಗಳಿರ್ಬೋದು. ಆಗ್ತಾನೆ ಹಲವಾರು ಕಿಡ್ಸ್ ಬ್ರ್ಯಾಂಡ್ಸ್ ಇಂಡಿಯಾಗೆ ಎಂಟ್ರಿ ಮಾಡ್ತಾ ಇತ್ತು. ಆ್ಯಂಡ್ ಅದ್ರ ಜೊತೆ ಸರಿ ಸಮಾನವಾಗಿ ರಾಮು ಸರ್ ಅವರ ಲಾ ಆ್ಯಂಡ್ ಆರ್ಡರ್ ಚಿತ್ರಕ್ಕೂ ಕೂಡ ನಾನು ಆಯ್ಕೆ ಆಗಿದ್ದೆ.
ಅದರಲ್ಲಿ ಮತ್ತೆ ಸಾಯಿ ಕುಮಾರ್ ಅವರ ಮಗ ಅಲ್ಲ, ಅಕ್ಕನ ಮಗನಾಗಿ ನಟಿಸ್ತಿದ್ದೆ. ಸೊ ಆ ಒಂದು ಟೈಮ್ನಲ್ಲಿ ಒಂದು 4.5 ವರ್ಷ ಇದ್ದಾಗ ನನ್ನ ಮೇಕಪ್ ನಾನೇ ಮಾಡ್ಕೊತಾ ಇದ್ದೆ. ಸೊ ಸೆಟ್ನಲ್ಲೆಲ್ಲ ಒಂದು ಈಗೋ, ಏನವನು ಸಣ್ಣ ಹುಡುಗ, ಅವನದೇ ಮೇಕಪ್ ಕಿಟ್ ಎತ್ಕೊಂಬರ್ತಾನೆ, ಅವನೇ ಮೇಕಪ್ ಮಾಡ್ಕೊತಾನೆ, ಏನದು ಯಾಕೆ ನಾವು ಮಾಡಬಾರ್ದ ಅಂತೆಲ್ಲ ಕಾಲು ಎಳೆಯೋರು. ಆ ಟೈಮಲ್ಲಿ ನನಗೆ ಅಪ್ಪ ಅಮ್ಮ ಹೇಳ್ತಿದ್ದಿದ್ದು ಒಂದೇ, ನೀನು ಎಲ್ಲಿವರೆಗೂ ಚೆನ್ನಾಗಿ ಓದ್ತೀಯೋ ಅಲ್ಲಿವರೆಗೂ ನೀನು ಏನು ಮಾಡ್ತೀಯೋ ಅದರಲ್ಲಿ ಎನ್ಕರೇಜ್ ಮಾಡ್ತೀವಿ ಅಂತ. ಸೊ ನನ್ನ ಸಿನಿಮಾ ಮತ್ತು ಇದ್ರದ ಒಂದು ಸೀರಿಯಲ್ ಜೊತೆನಲ್ಲಿ ಓದು ಕೂಡ ಅಷ್ಟೇ ಮುಖ್ಯ ಆಗಿತ್ತು. ಸೊ ನನ್ನ ಸೆಟ್ಗೆ ಬುಕ್ಸ್ ತರ್ತಾ ಇದ್ದೆ, ಬುಕ್ಸಲ್ಲಿ ಏನಾದ್ರು ನೋಟ್ಸ್ ಕಂಪ್ಲೀಟ್ ಮಾಡೋದ್ರಿದೆ ಮಾಡ್ಕೊತಾ ಇದ್ದೆ. ಜೊತೆಯಲ್ಲಿ ನನ್ನ ಸ್ಕೂಲ್ನಲ್ಲಿ ಒಂದಿನ ಅಂತೂ ಟಿಪ್ಪು ಸುಲ್ತಾನ್ ಕಾಸ್ಟ್ಯೂಮ್ ಹಾಕಿ ಡ್ರೆಸ್ಅಪ್ ಮಾಡಿ ಇದ್ದಿದ್ದು ಫೋಟೋಸ್ ಇದೆ. ನನಗೆ ಒಂದು ಫ್ಯಾನ್ಸಿ ಡ್ರೆಸ್ನಲ್ಲಿ ಜವಾಹರ್ಲಾಲ್ ನೆಹರು ಥರ ಒಂದು ರೋಸ್ ಎಲ್ಲ ಹಾಕಿ ಟೋಪಿ ಇಟ್ಟು, ನೆಹರು ಟೋಪಿ, ಒಂದು ಅವಾರ್ಡ್ ತೊಗೊಳ್ತಾ ಇರೋದು, ಪ್ರೈಸಸ್ ತೊಗೊಳ್ತಾ ಇರೋದು. ಆ್ಯಂಡ್ ಅದೆಲ್ಲ ಆ ಒಂದು ನೆನಪುಗಳನ್ನ ಮಾಡಿಕೊಂಡ್ರೇ ಒಂದು ನಾಸ್ಟಾಲ್ಜಿಕ್ ಸಿಚುವೇಶನ್ ಅಂತಲೇ ಹೇಳ್ಬೋದು. 5 ವರ್ಷಕ್ಕೆ ನಾನು ಒಂದು ಪ್ರೈವೇಟ್ ಆಲ್ಬಮ್ಗೆ ನನ್ನ ಧ್ವನಿ ಕೊಡೋದ್ರ ಮೂಲಕ ಒಂದು ಪ್ಲೇಬ್ಯಾಕ್ ಸಿಂಗರ್ ಕೂಡ ಆದೆ. ಆ್ಯಂಡ್ ಅದಾದ ನಂತರ ಸುಮಾರು 6 ವರ್ಷದ ಟೈಮ್ನಲ್ಲಿ ಜೂಟಾಟ ಅಂತ R.P. ಪಟ್ನಾಯಕ್ ಸರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಒಂದು ಹಾಡಿದ್ದೆ. ಅದೇ ಆ ಚಿತ್ರದ ಒಂದು ಟೈಟಲ್ ಟ್ರ್ಯಾಕ್ ಆಗಿತ್ತು. ಅದ್ರ ಜೊತೆನಲ್ಲಿ ಆಗಿನ ಕಾಲದಲ್ಲಿ ಸಂದು ಇರ್ಬೋದು, ಲಾಲಿ ಹಾಡು ಇರ್ಬೋದು, ಅಥವಾ ಸ್ವಾತಿ ಮುತ್ತು ಇರ್ಬೋದು, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಬಂದೆ. ಅದ್ರ ಜೊತೆನಲ್ಲಿ ಕಥೆ ಅನ್ನೋ ಒಂದು ಧಾರಾವಾಹಿ, ಮತ್ತು ತುಂಬ ಜನ ಇವತ್ತಿಗೂ ತಾಯಿಂದರು ಕಂಡು ಹಿಡಿಯೋಂಗೆ ಪಾಪ ಪಾಂಡುನಲ್ಲಿ ಪುಂಡನ ಒಂದು ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊತಾ ಇದ್ದೆ. ಏನ್ ಮಾಡೋದು? ಅಯ್ಯೋ, ಅದನ್ನು ನಾವೇ ಹೇಳ್ಬೇಕಾ? ಸೀದಾ ಅವಳತ್ತೆ ಹೋಗು. ಬೆಳಗ್ಗೆ ನಿನ್ ಜೊತೆ ಇದ್ದಿದ್ದ ಹುಡ್ಗ ಬೇರೆ ಯಾವ್ದೋ ಹುಡ್ಗಿ ಜೊತೆ ಹೋಗ್ತಾ ಇದ್ದಾನೆ ಅಂತ ಬಿಟ್ಟು ಬಿಡು. ಅವನು ಅವಳ ಲವರ್ ಆಗಿದ್ರೆ ಅವಳಿಗೆ ಕೋಪ ಬರುತ್ತೆ. ಆ್ಯಂಡ್ ಹೀಗೆ ಒಂದು 6 ವರ್ಷಕ್ಕೆ ಗ್ರಾಫಿಕ್ ಡಿಸೈನಿಂಗ್ ಅಂದರೆ ಕಂಪ್ಯೂಟರ್ನಲ್ಲಿ, ಫೋಟೋಶಾಪ್ನಲ್ಲಿ, ಕೋರಲ್ ಡ್ರಾನಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಕಲಿತೆ. ಆಮೇಲೆ 7 ವರ್ಷಕ್ಕೆ ಹೇಗೆ ನಾನು ಡಬ್ಬಿಂಗ್ ಮಾಡ್ತಿರ್ಬೇಕಾದ್ರೆ ಸ್ಟುಡಿಯೋಗಳಿಗೆ ಹೋಗ್ತಿದ್ನೋ ಅಲ್ಲಿಂದ ನೋಡಿ ಸೌಂಡ್ ಇಂಜಿನಿಯರಿಂಗ್ ಕಲಿತೆ. ಸೊ ನನ್ನಲ್ಲಿದ್ದ ಒಂದು ಆಸಕ್ತಿ ಕಂಡು ನಮ್ಮ ಮನೆಯಲ್ಲಿ ಆಗ ಒಂದು ಹಳೆ ಗ್ಯಾರೇಜ್ ಇತ್ತು, ಗ್ಯಾರೇಜ್ನ ತೆಗೆದು ಇಡೀ ಸೌಂಡ್ ಪ್ರೂಫಿಂಗ್ ಮಾಡಿ, ಅಷ್ಟು ವಾಲ್ ಹಾಕಿಸಿ, ಕಾರ್ಪೆಟಿಂಗ್ ಮಾಡಿ ಒಂದು ಪ್ರೊಫೆಷ್ನಲ್ ಸ್ಟುಡಿಯೋನೇ ಮಾಡಿಕೊಟ್ರು. ಸೊ 8 ವರ್ಷಕ್ಕೆ ಎಡಿಟಿಂಗ್ ಕಲಿತೆ. ಆ್ಯಂಡ್ ಇದೆಲ್ಲ ನನ್ನ ಒಂದು ಹಾದಿನಲ್ಲಿ ಆ್ಯಡಪ್ ಆಗ್ತಾ ಬಂತು ಅಂತ ಹೇಳ್ಬೋದು. ಒಂದಿನ ನಾನು ತಂದೆ ಜೊತೆ ಇಸ್ಕಾನ್ ದೇವಸ್ಥಾನಕ್ಕೆ ಎಲ್ಲೊಂದು ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ನಲ್ಲಿ ಈ ಪೇಪರ್ ಮಾರೋ ಹುಡುಗನ್ನ ನೋಡಿದೆ, ಮತ್ತು ಆಟ ಸಾಮಾನುಗಳು ಇದನ್ನೆಲ್ಲ ಮಾರೋ ಹುಡುಗನ್ನ. ಸೊ ನನಗನ್ನಿಸ್ತು, ಯಾಕೆ ಅವ್ನು ನಮ್ಮ ಥರ ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಕೇಳಿದೆ ಇಳಿಸಿ, ಯಾಕೆ ನೀವು ಸ್ಕೂಲ್ಗೆ ಹೋಗಲ್ಲ ಅಂತ. ಆವಾಗ ನನ್ನ ತಂದೆ ಹೇಳಿದರು, ಅವರು ಅವತ್ತಿನ ಒಂದು ಜೀವನಕ್ಕೆ ಬೇಕಾದಷ್ಟು, ಅಂದರೆ ಊಟ ಮಾಡೋದಕ್ಕೆ ಅವರು ಅವತ್ತಿನ ದುಡ್ಡನ್ನ ಅವತ್ತು ದುಡಿತಾರೆ. ಅವರು ಕೆಲಸ ಮಾಡಲಿಲ್ಲ ಅಂದರೆ, ದುಡ್ಡು ದುಡಿಲಿಲ್ಲ ಅಂದರೆ ಅವರು ಊಟ ಮಾಡೋಕ್ಕಾಗಲ್ಲ, ಬದುಕೋದು ಕಷ್ಟ ಅಂತ. ಅವಾಗ ನನಗನ್ನಿಸ್ತು, ನಾನು ಶಾಲೆಗೂ ಹೋಗಿ ಆ್ಯಕ್ಟಿಂಗು ಮಾಡಿ ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ, ಶಾಲೆಯಲ್ಲಿ ಡಿಸ್ಟಿಂಕ್ಷನ್ ಪಡಿತಾ ಇದ್ದೆ. ಆ ರೀತಿನಲ್ಲಿ ಅವ್ರು ಅಟ್ಲೀಸ್ಟ್ ಯಾಕೆ ಶಾಲೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾರೆ, ಆ ಟೈಮಲ್ಲಿ ಶಾಲೆಗಳಿಗೆ ಹೋಗಿ ಇನ್ನು ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ನಲ್ಲಿ ಯಾಕೆ ಅವ್ರು ಪೇಪರ್ ಮಾಡಬಾರ್ದು ಅಂತ ಅನ್ನಿಸ್ತು. ಆವಾಗ ಡ್ಯಾಡಿ ಹೇಳಿದ್ರು, ಏನಾದ್ರು ಒಂದು ಇನ್ಸ್ಪಿರೇಷನ್ ಬೇಕು ಅಂತ ನನಗೂ ಅನ್ನಿಸ್ತು. ಸೊ ಒಂದು ಶಾರ್ಟ್ ಸ್ಟೋರಿ ಬರೆದೆ, ಒಂದು ಸಣ್ಣ ಕಥೆಯನ್ನು ಬರೆದೆ. ಡ್ಯಾಡಿಗೆ ಹೇಳಿದಾಗ ಡ್ಯಾಡಿ ಮಮ್ಮಿಗೆ ತುಂಬ ಚೆನ್ನಾಗಿದೆ, ಇನ್ನು ಹೆಚ್ಚು ಕ್ಯಾರೆಕ್ಟರ್ಸ್ನ ಆ್ಯಡ್ ಮಾಡು, ಹೆಚ್ಚು ಒಂದು ಕಥೆನ ಡೆವಲಪ್ ಮಾಡು ಅಂತ ಹೇಳಿದ್ರು. ಆ್ಯಂಡ್ ಒಂದಿನ ನಮ್ಮ ತಂದೆ ತಾಯಿ ಮತ್ತು ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಆದಾಗ ಡ್ಯಾಡಿ ಫ್ರೆಂಡ್ಸ್ಗೆ ಹೇಳಿದೆ ಈ ಒಂದು ಕಥೆನ. ಸೊ ಅವ್ರು ಹೇಳಿದ್ರು, ನಾನೇ ಯಾಕೆ ಡೈರೆಕ್ಟ್ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಲ್ಲ ಅಂತ. ಶಾರ್ಟ್ ಸ್ಟೋರಿ ಇದ್ದಿದ್ದು ಅದು ಆ್ಯಡ್ ಆಗ್ತಾ ಒಂದು ದೊಡ್ಡ ಕಥೆನೇ ಆಗೋಯ್ತು. ಇದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದಂಥ ಉದಯ್ ಮರ್ಕಿನಿ ಸರು, ಜೋಗಿ ಸರು ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡಿದಾಗ ಆಚೆ ಬಂದ್ವಿ, ಎಷ್ಟೊಂದು ಚೇಂಜಸ್ನ ಮಾಡಿದ್ವಿ. ಎಷ್ಟು ದೊಡ್ಡದಿತ್ತು ಅಂದರೆ ಒಂದು ಫೀಚರ್ ಫಿಲಮೇ ಮಾಡ್ಬೋದಿತ್ತು. ಸೊ ಅಲ್ಲಿಗೆ ನಿಟ್ಟಾಗಿದ್ದು, ಅಂದರೆ ಒಂದು ಮನದಟ್ಟು ಮಾಡಿದ್ದು
ಅವತ್ತಿಗೆ ಒಂದು ನಾನೇ ಈ ಚಿತ್ರವನ್ನು ನಿರ್ದೇಶನ ಮಾಡ್ತೀನಿ ಅಂತ. ಆ್ಯಂಡ್ ಅದಾದ ನಂತರ ಹಲವಾರು ಹಾಲಿವುಡ್ ಡೈರೆಕ್ಟರ್ಗಳು, ಸ್ಕ್ರೀನ್ ಪ್ಲೇ ರೈಟರ್ಗಳು ಬರೆದಿರೋಂತಹ ಬುಕ್ಸನ್ನು ತಂದು ಓದೋದಕ್ಕೆ ಸಹಾಯ ಮಾಡಿದ್ರು ತಂದೆ ತಾಯಿ. ಸೊ ಹಲವಾರು ಎಲಿಮೆಂಟ್ಸ್ನ ಅವರು ಏನೊಂದು ಫಿಲ್ಮ್ ಮೇಕಿಂಗ್ನಲ್ಲಿ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದೆ ಕೇರ್ ಆಫ್ ಫುಟ್ಪಾತ್ನಲ್ಲಿ. ಆ್ಯಂಡ್ ಕೇರ್ ಆಫ್ ಫುಟ್ಪಾತ್ ಆಯಿತು. ಗಿನ್ನೆಸ್ ರೆಕಾರ್ಡ್ ಹೇಗಾಯಿತು ಅಂದರೆ ಯಾರೊಬ್ರು ಹೇಳಿದ್ದಷ್ಟೇ, ನೋಡಿ ಯಾರಿರ್ಬೋದು, ಯಂಗೆಸ್ಟ್ ಆಗಿರ್ಬೋದು ಏನೋ ಅಂತ. ಆ್ಯಂಡ್ ಹಾಗೊಂದು ಬಂದಿದ್ದೊಂದು ಗಿನ್ನೆಸ್ ದಾಖಲೆ. ಆ್ಯಂಡ್ ಕೇರ್ ಆಫ್ ಫುಟ್ಪಾತ್ ಮುಗೀತು. ಇವರೆಲ್ಲ ಜಾಕಿ ಶ್ರಾಫ್ ಸರ್ ಅವರಿರ್ಬೋದು, ಸೌರಭ್ ಶುಕ್ಲಾ ಅವರಿರ್ಬೋದು ಬಾಲಿವುಡ್ನ, ಅಥವಾ ಸುದೀಪ್ ಅವರಿರ್ಬೋದು, ಅಂಬರೀಷ್ ಅಣ್ಣ ಅವರಿರ್ಬೋದು, ಇವರೆಲ್ಲ ಬಂದಿದ್ದು ಆಕಸ್ಮಿಕ ಮತ್ತು ಒಂದು ಆಕ್ಸಿಡೆಂಟ್ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಎಲ್ಲ ಒಂದು ಕ್ಷಣಿಕ, ಅಥವಾ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ. ಸೊ ಎಲ್ಲ ಆದಷ್ಟು ಕಡೆ ಕೂಡ್ಕೊಂಡು ಬಂದಿದ್ದು. ಆ್ಯಂಡ್ ಒಳ್ಳೆ ಚಿತ್ರ ಆಯಿತು. 100 days ಓಡ್ತು. ಸುಮಾರು 13 ಇಂಟರ್ನ್ಯಾಷನಲ್ ಪ್ರಶಸ್ತಿಗಳು ಸಿಕ್ತು, ನ್ಯಾಷನಲ್ ಅವಾರ್ಡ್ ಸಿಕ್ತು. ನ್ಯಾಷನಲ್ ಅವಾರ್ಡ್ ಬಂದಾಗಲಂತೂ ಮುನ್ನಾಬಾಯಿ ಹಲವಾರು ಚಿತ್ರಗಳ ನಿರ್ದೇಶಕರನ್ನ ಮೀಟ್ ಮಾಡಿದಾಗ ಎಷ್ಟೊಂದು ಜನ ಹೇಳಿದ್ರು, ಈ ಪ್ರಶಸ್ತಿನ ಸ್ವರ್ಣ ಕಮಲನ 50 ವರ್ಷ 40 ವರ್ಷ ಆದಾಗ ಪಡಿತಾರೆ, ನೀನು ತುಂಬಾ ಒಂದು ಅದೃಷ್ಟ ಮಾಡಿದೀಯ ಅಂತ. ಆ್ಯಕ್ಚುಲಿ ಪ್ರೆಸಿಡೆಂಟೇ ನಂಬಲಿಲ್ಲ, ಯಾರೋ 9 ವರ್ಷದ ಹುಡುಗ ಬಂದ್ಬಿಟ್ಟಿದ್ದೀನಲ್ಲ ಅವಾರ್ಡ್ ಕಲೆಕ್ಟ್ ಮಾಡೋಕ್ಕೆ, ಅತ್ಯಂತ ಅತ್ಯುತ್ತಮ ಚಿತ್ರ ಅವಾರ್ಡ್ನ ಅಂತ. ಅವರು ರೆಫರ್ ಮಾಡಿದ್ರು, ಮತ್ತೆ ಇವರೇನ ಕರೆಕ್ಟಾಗಿ ಬಂದಿದ್ದಾರ ನೋಡಿ ಅಂತ. ಆಮೇಲೆ ಹೌದೌದು ಇವರೇ ಡೈರೆಕ್ಟರ್ ಅಂತ ಹೋಗಿ ಅವಾರ್ಡ್ ರಿಸೀವ್ ಮಾಡಿದಿರ್ಬೋದು. ಆ್ಯಂಡ್ ಹಲವಾರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ಜಗತ್ತಿನ ಎಲ್ಲ ಚಿತ್ರಗಳನ್ನ ನೋಡೋ ಒಂದು ಅವಕಾಶ ಸಿಕ್ತು. ಹೀಗೆ ಕೇರ್ ಆಫ್ ಫುಟ್ಪಾತ್ನ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಸೊ 9 ವರ್ಷ ಇದ್ದಾಗ ಕೇರ್ ಆಫ್ ಫುಟ್ಪಾತ್ ಆಯಿತು. 9, 10, 11, 12 ಈ ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಎಲ್ಲ ಬೇರೆ ಬೇರೆ ದೇಶಗಳನ್ನ ಸುತ್ತದೆ ಆಯಿತು. ಅಲ್ಲಿ ಹೋಗಿ ಚಿತ್ರವನ್ನು ತೋರಿಸಿ ಅಲ್ಲಿನ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್ನ ಮಾಡೋದು ಒಂದು ಪ್ರಯತ್ನವನ್ನು ಕೂಡ ಮಾಡಿದೆ. ಆ್ಯಂಡ್ ಅದರ ಜೊತೆನಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಪ್ಕಮಿಂಗ್ 3D ತಂತ್ರಜ್ಞಾನವನ್ನು ಕಲಿಯೋ ಒಂದು ಪ್ರಯತ್ನ ಕೂಡ ಮಾಡಿದೆ. ಅದರಲ್ಲಿ ಹಲವಾರು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಾಡಿ ಹೇಗೆ ಇದನ್ನು ನಮ್ಮ ಒಂದು ಭಾರತದ ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ ವೆಚ್ಚದಲ್ಲಿ ಹೆಚ್ಚು ಟೆಕ್ನಾಲಜಿನ ಹೇಗೆ ಅಳವಡಿಸ್ಬೋದು ಅಂತ. ಆ್ಯಂಡ್ ಅದ್ರ ಜೊತೆಯಲ್ಲಿ ಸುಮಾರು ನಾನೊಂದು 14-15 ವರ್ಷ ಇದ್ದಾಗ ನನ್ನ ಒಂದು 10th ಸ್ಟ್ಯಾಂಡರ್ಡ್ನ ಕಡೆ ದಿನಗಳಲ್ಲಿ ನಾನು ಯಾವುದು ಪ್ರಾಜೆಕ್ಟ್ ಒಪ್ಕೊಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಓದು ತುಂಬಾ ಮುಖ್ಯ. ಎಷ್ಟು ಒಂದು ಸಿನಿಮಾ ಅಥವಾ ನಮ್ಮ ಕ್ಯಾರಿಯರ್ ಎಷ್ಟು ಮುಖ್ಯನೋ ಅಷ್ಟೇ ಓದು ಮುಖ್ಯ. ಸೊ ನನ್ನ 10th ತುಂಬಾ ಕಾನ್ಸಂಟ್ರೇಟ್ ಮಾಡಿದೆ. 93% ಕೂಡ ಬಂತು. ಆ್ಯಂಡ್ ಆ ಟೈಮ್ನಲ್ಲಿ ನನ್ನ ತಂದೆ ಹೇಳಿದ ಒಂದು ಸ್ಕ್ರಿಪ್ಟ್ ಟೀನೇಜ್ ಈ ವಯಸ್ಸೇ ಒಂಥರ. ಸೊ ಒಂದು ಟೀನೇಜ್ ಹುಡುಗನ ಒಂದು ಕನ್ಫ್ಯೂಷನ್ನು, ಡಿಸ್ಟ್ರಾಕ್ಷನ್ನು ಹೇಗೆ ಆ ವಯಸ್ಸಿನಲ್ಲಿ ಹೇಗೆ ಅನಿಸುತ್ತೆ, ಅನ್ಸೋದಂತೂ ಸಹಜ. ಅನ್ನಿಸ್ಲಿಲ್ಲ ಅಂದರೆ ಅವರಲ್ಲೇನೋ ಅಬ್ನಾರ್ಮಾಲಿಟಿ ಇದೆ ಅಂತ. ಯಾಕೆಂದರೆ ಜಗತ್ತಿನಾದ್ಯಂತ ಹೋಗ್ತಾ ಇದ್ದಾಗ ಎಲ್ಲ ಚಲನಚಿತ್ರೋತ್ಸವದಲ್ಲೂ ಈ 15ರಿಂದ 18ರವರೆಗೂ ಒಂದು ವಿಶೇಷವಾದ ಸೆಗ್ಮೆಂಟ್ನಲ್ಲಿ ವಿಶೇಷವಾದ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾಯಿದ್ರು. ಆದ್ದರಿಂದ ನಮ್ಮ ದೇಶದಲ್ಲಿ ನಾನು ಕಂಡಂಗೆ ಯಾವುದೂ ಆ ಒಂದು ಏಜ್ ಗ್ರೂಪ್ಗೆ ಕೇಟರ್ ಮಾಡೋ ಚಿತ್ರಗಳೇ ಇರಲಿಲ್ಲ. ಆದ್ದರಿಂದ ಯಾಕೆ ಮಾಡಬಾರ್ದು ಅಂತ ನನಗೂ ಕೂಡ ಅನ್ನಿಸ್ತು. ಈ ಚಿತ್ರದಲ್ಲಿ ನಾನು ಒಬ್ಬ ಗಿಟಾರಿಸ್ಟ್ ಮತ್ತು ಒಂದು ತುಂಬಾ ಟ್ಯಾಲೆಂಟೆಡ್ ಸಿಂಗರ್ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ ಅಂದರೆ ನಾನು 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕಾಗಿತ್ತು. ಅದರಿಂದ 1 ವರ್ಷ ಹೋದರೂ ಪರವಾಗಿಲ್ಲ ಅಂತ ಮಾಸ್ಟರ್ ಡಿಗ್ರಿ ಮಾಡಲೇಬೇಕು ಅಂತ ಒತ್ತಿಟ್ಕೊಂಡು ಬಿಡಲಿಲ್ಲ ನಾನು. ಸೊ ಸದ್ಯಕ್ಕೆ ನಾನು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ನಡೀತಿದೆ. ಹೇಗೆ ಇದೆಲ್ಲ ಅಂದರೆ ಕೇರ್ ಆಫ್ ಫುಟ್ಪಾತ್ನಲ್ಲಿ ಏನು ರೀಲ್ ಸ್ಟೋರಿ ಆಗಿತ್ತು, ಒಂದು 9 ವರ್ಷದ ಹುಡುಗ 7ನೇ ಕ್ಲಾಸ್ ಪರೀಕ್ಷೆನ ಹೇಗೆ ಬರೀತಾನೋ ಆ ರೀತಿಯಲ್ಲಿ ನನ್ನ ಒಂದು 16 ವರ್ಷದಲ್ಲಿ MA ಅನ್ನೋ ಒಂದು ಪದವಿನ ಒಂದು ಎಕ್ಸಾಮ್
ಎಕ್ಸಾಮ್ ಬರೆಯೋದಕ್ಕೆ ಹೋದೆ. ಸೊ ನೋಡೋಣ ನನ್ನ ಲೈಫ್ನಲ್ಲಿ ಇನ್ನು ಮುಂದೆ ಏನು ಮಾಡಬೇಕು, ಇನ್ನು ಏನೇನು ಮಾಡಿದ್ದೀನಿ, ಏನೇನು ಮಾಡಬೇಕು ಅಂತಿದ್ದೀನಿ, ಹಲವಾರು ವಿಷಯಗಳನ್ನಿದೆ. ಇದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಮತ್ತೆ ರಾಜ್ ಮ್ಯೂಸಿಕ್ನಲ್ಲಿ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.